ಇರಕ್ ಜಾಗ ಕೊಡಿಸ್ತೀನಿ ಅಂತ ಕರ್ಕೊಂಡ್ಬಂದು ಕುಡಿತಾ ಕೂತಿದ್ದೀರಾ? ತುಂಬಾ ಫಸ್ಟ್ ಕಾನ ಪೀನ ಮಿಕ್ಕಿದ್ದಲ್ಲ ಆಮೇಲೆ ಕುಡಿರಿ. ನಾನು ಗೊತ್ತಿಲ್ಲ ಕೇಳ್ತೀನಿ. ನೀವು ಈ ತರ ದಿನ ಕುಡಿತೀರಲ್ಲ, ಯಾಕೆ? ಜೀವನದಲ್ಲಿ ಏನೂ ಸಾಧನೆ ಮಾಡ್ಲಿಲ್ಲ, ಮೋಸ ಹೋದ್ವಿ, ಅದ್ರ ದುಃಖದಲ್ಲಿ ಮುಟ್ಟಾಳ್ರು ಕುಡಿದ್ರೆ ಬೇರೆಯವ್ರು ಬರೀ ಹಾಳು ಮಾಡಿ ಸಂಪಾದನೆ ಮಾಡಿದ್ವಿ, ಅದರ ಸಂತೋಷದಲ್ಲಿ ಬರೀ ಹಾಳು ಕುಡಿತಾರೆ. ಸೊ ಮೈ ಫ್ರೆಂಡ್ಸ್, ಈ ಕಡೆ ಕೂತಿರೋರೆಲ್ಲ ಬರೀ ಹಾಳು, ಈ ಕಡೆ ಕೂತಿರೋರೆಲ್ಲ ಮುಟ್ಟಾಳು. ನಾನು ಮನೆ ಅಲ್ಲಲೇ. ಮತ್ತೆ ಅಲ್ಲಿ ಯಾಕೆ ಕೂತಿದ್ಯಾ? ಈ ಕಡೆ ಬಂದು ಕೂತ್ಕೊಳ್ಳೋ ಮುಟ್ಟಾಳ. ಬಿಸಿಗೆ ನೀರು ಹಾಕೋ ಕುಡಿದ್ರೆ ಲಿವರ್ ಪ್ರಾಬ್ಲಮ್, ಬ್ರ್ಯಾಂಡಿ ಏನಾದ್ರು ನೀರು ಹಾಕೋ ಕುಡಿದ್ರೆ ಬ್ರೈನ್ ಡ್ಯಾಮೇಜ್ ಆಗ್ಬಿಡ್ತಿದೆ, ಅದಕ್ಕೆ ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ. ಕುಡಿತಾನೆ ಇದೆಯಲ್ಲ ಲೇ. ನೀರು ಹಾಕೊಳ್ಳೋದ್ರೆ ಸ್ಟಾಪ್ ಮಾಡ್ಬಿಟ್ಟಿದ್ದೀರಲ್ಲ ಗುರು. ಒಳ್ಳೇದಿದೆಲ್ಲ ಪಕ್ಕ ಸ್ಟೇಟಿಗೆ ಕೊಟ್ಬಿಟ್ಟಿದ್ದಾರೆ, ನಮ್ಗೆ ಬೋರ್ ವಾಟರ್ ರೆಸಿಸ್ಟೆನ್ಸ್. ನನ್ನ ಮಗನ ಇಲ್ಲೇ ಬಿಟ್ರೆ ಹೇಗೆ ಮಲ್ಕೊಂಡ್ಬಿಡೋಣ. ನಡಿ ಗುರು, ಗೃಹ ಪ್ರವೇಶ ಮಾಡ್ತಾನ. ಸಾಕಿದ ಚೆನ್ನಾಯ್ತಲ್ವಾ? ಬರೀ ಯಾರ್ದು ಮನೆ? ಇದು ಯಾರ್ದು? ಇದು ದಂದೋರಪ್ಪನ 2 ಎಷ್ಟು ಮನೆ ಇದೆ? 8. ಎಲ್ಲ ಬಾಡಿಗೆ ಕೊಟ್ಟಿದ್ದೀರಾ? ಎಲ್ಲ 12 ದುಡ್ಡಮ್ಮ. ಆಸೆ ಸ್ಟಾರ್ ಹಾಕಿ 6 ಇಂಚ್ ಲೆಕ್ಕ ಕೊಟ್ರೆ ದೇವ್ರು ಸುಮ್ಮನೆ ಇರ್ತಾರ? ಇಟ್ಟ ನೋಡು ಬರ್ತಿ. ಬಾಡಿಗೆ ಮನೆ ಕೊಟ್ರೆ ನೀನ್ ಸತೋಯ್ತ್ಯ ಅಂತ ಹೇಳಿ ಅಂಡರ್ಲೈನ್ ಮಾಡಿ ಜಾತಕ ಬರ್ದ. ಫಿನಿಶ್. ಮತ್ ನನಗೆ ಎಂಜಾಯ್ ಮಾಡು. ನಾಳೆಯಿಂದ ನಮ್ಮ ಅಡ್ಡ ಈ ಮನೆಯಿಂದ JP ನಗರ ಮನೆಗೆ ಶಿಫ್ಟ್. ಫ್ರೆಂಡ್, ಯು ಬಿ ಹ್ಯಾಪಿ. ಓಕೆ, ಗುಡ್ ನೈಟ್, ಬೈ. ಗುರು, ಮನೆ ಓಕೆನಾ? ಓಕೆ. ಯಾರಿಗೂ ಹೇಳ್ಬೇಡ, ಎಲ್ಲರೂ ಫ್ರೀ ಮನೆ ಕೇಳಿ ನಾನಿಲ್ಲಿಂದ ಕೊಳ್ಳೆ. ಹಲೋ ತಾತ, ನಾನು. ಗೊತ್ತಾಯ್ತು. ಏನಾಯ್ತು ಅಲ್ಲಿ? ಏನಿಲ್ಲ, ತಪ್ಪನ್ ತಿದ್ಕೊಳಕ್ ಬಂದೆ, ಇನ್ನೊಂದು ಪ್ರಾಬ್ಲಮ್ ಶುರುವಾಯ್ತು. ಯಾಕ? ನಾನು ಒಂದು ಹುಡುಗಿ ವಿಷಯ ಹೇಳಿದ್ನಲ್ಲ, ಅವ್ರ ಮನೆ ನಮ್ ಪ್ರೀತಿನ ಒಪ್ಕೋತಿಲ್ಲ. ಯಾಕಂತೆ? ನಾನು ಅಲ್ಲಿಗೆ ಬರ್ತೀನಿ ತಾಳು. ತಾತ ಏನ್ ಬೇಡ ತಾತ, ನೀವ್ ಆರಾಮಾಗಿರಿ, ಇದನ್ನ ನಾನೇ ಸರಿ ಮಾಡ್ಕೊಳಕ್ ಪ್ರಯತ್ನ ಪಡ್ತೀನಿ. ಅಲ್ವಾ? ನೀನೊಬ್ರೆ? ಏನು ಭಯ ಇಲ್ಲ, ಏನು ಭಯ ಇಲ್ಲ, ಇದೆಲ್ಲ ಫ್ರೆಂಡ್ಸ್ ಇದಾರೆ, ಏನು ತೊಂದರೆ ಇಲ್ಲ. ಅಜ್ಜಿಗೂ ಹೇಳ್ಬಿಡಿ, ಓಕೆ? ಆಮೇಲೆ ಇನ್ನೇನಂದ್ರು ನಿಮ್ಮಪ್ಪ? ಅವ್ರ ವಿಷಯ ಬಿಡು. ನಿನ್ ದೃಷ್ಟಿಲಿ ಲವ್ ಅಂದ್ರೇನು? ಹೋಗ್ಲಿ, ನನ್ ಬಗ್ಗೆ ನಿನ್ ಒಪಿನಿಯನ್ ಆದ್ರೂ ಏನು? ಇದೇನಿದು ಹೊಸ ಪ್ರಶ್ನೆ? ನಮ್ ಪ್ರೀತಿ ಬಗ್ಗೆ ನಮ್ ತಂದೆ ಹತ್ರ ನಾನ್ ಅಷ್ಟೆಲ್ಲ ಕೂಗಾಡ್ತಿದ್ರು ನೀನ್ ಸುಮ್ಮನೆ ನಿಂತಿದ್ಯಲ್ಲ. ಲವ್ ಇರೋದು ಟೈಮ್ ಪಾಸ್ಗಾ ಅಥವಾ ನಾನ್ ಲವ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ಗಾ? ವಸು ಪ್ಲೀಸ್, ಹಾಗಾದ್ರೆ ನಿನ್ ದೃಷ್ಟಿಲಿ ದೊಡ್ಡವ್ರನ್ನ ಎದುರಿಸಿ ನಿಲ್ಲೋದೇ ಪ್ರೀತಿನಾ? ಅಟ್ಲೀಸ್ಟ್ ಅದ್ರಲ್ಲಿ ಪ್ರೀತಿನ್ ಗೆಲ್ಲೋ ಪ್ರಯತ್ನನಾದ್ರೂ ಕಾಣಿಸುತ್ತೆ. ಅದನ್ನು ಮಾಡದೆ ಹೋದ್ರೆ ನಿನ್ ಪ್ರೀತಿನ್ ಹೇಗ್ ನಂಬೋದು? ಸರಿ, ಹಾಗಾದ್ರೆ ಯಾರಿಗೂ ಹೇಳದ್ ಬೇಡ, ಸೀದಾ ರಿಜಿಸ್ಟರ್ ಆಫೀಸ್ಗೆ ಹೋಗೋಣ, ಮದುವೆ ಆಗ್ಬೇಡ. ರಿಜಿಸ್ಟರ್ ಮ್ಯಾರೇಜಾ? ಬೇಡ ಅಂದ್ರೆ ಪರವಾಗಿಲ್ಲ, ದೇವಸ್ಥಾನ, ಚರ್ಚು, ಮಸೀದಿ ಎಲ್ಲಾದ್ರೂ ಓಕೆ. ಆದ್ರೂ ಮನೆಯವ್ರನ್ನೆಲ್ಲ ಬಿಟ್ಟು ನೋ. ನಿಮ್ ಮನೆಯವ್ರು ಒಪ್ತಿಲ್ವಲ್ಲ? ಒಂದ್ ಕೆಲಸ ಮಾಡೋಣ, ಯಾವ್ದಾರ ಕೆರೆಗೋ ಬಾಗಿಲು ಬಿಟ್ಟು ಸತ್ತೋಗೋಣ. ಸಾಲದ ಅಂಥದ್ ನಮ್ದೇನಾಗಿದೆ? ಮತ್ ನೀನೇ ತಾನೆ ಏನೋ ಆಗೋಗಿರೋ ತರ ತಲೆ ಕೆಡಿಸ್ಕೊಂಡಿರೋ. ಈಗ ನಾನು ಇಷ್ಟೊತ್ತರೆಗೂ ಹೇಳಿದ್ನಲ್ಲ, ಇದನ್ನೆಲ್ಲ ತಪ್ಪು ಮಾಡಿದವರು ಹೇಡಿಗಳು ಮಾಡುವಂತ ಕೆಲಸ. ಆದ್ರೆ ಪ್ರೀತಿಸೋದು ಅಪರಾಧನೂ ಅಲ್ಲ, ಪ್ರೇಮಿಗಳ ಅಪರಾಧಿಗಳೂ ಅಲ್ಲ. ನಿಮ್ ತಂದೆ ಕೋಪ ಇರೋದು ನನ್ ಮೇಲೋ ನಮ್ ಪ್ರೀತಿ ಮೇಲೋ ಅಲ್ಲ, ನಮ್ ತಂದೆ ಮೇಲೆ. ಅದಕ್ಕೆ ಮಾತಿನಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ ಅನ್ನಿಸಿದಾಗ ಮೌನವಾಗಿದ್ಬಿಡೋದು ಒಳ್ಳೇದು ಅಂತ ನಮ್ ತಾತ ಹೇಳ್ತಾರೆ. ಯಾಕಂದ್ರೆ ಮೌನವಾಗಿ ಯೋಚನೆ ಮಾಡಿದ್ರೆ ಸಮಸ್ಯೆಗೆ ಪರಿಹಾರ ಸಿಗುತ್ತಂತೆ. ಈಗೇನ್ ಪರಿಹಾರ ಸಿಕ್ಕಿದೆ? ನಮ್ ಟೈಮ್ ಚೆನ್ನಾಗಿದ್ದಾಗ ನಾವೇನ್ ಮಾಡ್ತೀವಿ? ನವಗ್ರಹ ಪೂಜೆ ಮಾಡಿಸ್ತೀವಿ, ಶನಿ ಶಾಂತಿ ಮಾಡಿಸ್ತೀವಿ, ದಾನ ಕೊಡ್ತೀವಿ. ನಮ್ಮನ್ ಯಾವ ಶನಿನೂ ಕಾಡ್ತಿಲ್ವಲ್ಲ? ಯಾಕಿಲ್ಲ, ಇದನ್ನಲ್ಲ ಪ್ರಕಾಶ್ ಅಪ್ಪೋಡ, ಅವನೇನ್ ಗುರುನ ಶುಕ್ರನ, ಜೊತೆಗೆ ನಿಮ್ಮ ಅಪ್ಪ ಬೇರೆ. ಅವ್ರು ಶಾಂತಿ ಗೊತ್ತೇ ಹೋದ್ರೆ ಕ್ರಾಂತಿನ? ನೋ, ಓನ್ಲಿ ಪ್ರೀತಿ. ನಮಸ್ಕಾರ. ಇಲ್ಲಿಗೆ ಬಂದೆ ನೀನು?
ಮೊನ್ನೆ ಅಪ್ಸೆಟ್ ಆಗೋಯ್ತಲ್ಲ, ಅದಕ್ಕೆ ಸಾರಿ ಕೇಳೋ ಪ್ರೋಗ್ರಾಮ್ ಯಾವಾಗ ಅಂತ. ಅಲ್ಲೇ ನಿಂತ್ಕೋ, ಅಣ್ಣ ಬರ್ತಾರೆ, ಹೇಳ್ರಿ ನೀವು. ಸರ್, ನಮ್ದಕ್ಕೆ ರೋಡ್ಗೆ ಟಾರ್ ಹಾಕೋದು ಕೆಲಸ. ಸರ್ಕಾರದವರು 1 ಮೀಟರ್ಗೆ 12ರಿಂದ 15 ಸಾವಿರ ಕೊಡ್ತಾರೆ. ಈಗ ಆ ಕೆಲಸ ಇವ್ರು ತಗೊಂಡಿದ್ದಾರೆ. ಟೋಟಲ್ ಆಗಿ 62 ಕಿಲೋಮೀಟರ್ ಸರ್. ನಾವಿಬ್ರು ಕಿತ್ತಾಡೋದು ನೋಡಿ ನಮ್ದಕ್ಕೆ ಬಿಲ್ ಪೆಂಡಿಂಗ್ ಇಟ್ಟಿದ್ದಾರೆ. ಅಣ್ಣನ್ಗೆ ಬಂದ್ರು ಸೆಟಲ್ಮೆಂಟ್ ಮಾಡಕ್ ಹೇಳಿ. ಅವ್ರಿಗೆ ಏನ್ ಬೇಕು ನಾವು ಕೊಡ್ತಾವ್. ಬೇಕಾದ್ರೆ 1 ಮೀಟರ್ಗೆ 2,500 ರೂಪಾಯಿ ಕೊಡ್ತಾವ್. ಅದಕ್ಕೆ ಅಪ್ಪೋಡನ್ವರೆಗೂ ಬರ್ಬೇಕಾ? ಇದನ್ನೆಂತ ದಡ್ಡನಾದ್ರೂ ಸಾಲ್ವ್ ಮಾಡ್ತಾರೆ. ಅದು ಹೇಗಂತ ನಮ್ದಕ್ಕೆ ಹೇಳಿ. ಏ ಗೂಗಲ್ ಟೆಂಡರ್ ಪಾಸ್ ಮಾಡಕ್ಕೆ ಎಷ್ಟು ಕೊಟ್ರಿ? ಮೀಟರ್ಗೆ 500 ರೂಪಾಯಿ ಕೊಡ್ತಾವ್. ಕಿಲೋಮೀಟರ್ಗೆ 50,000 ರೂಪಾಯಿ. 62 ಕಿಲೋಮೀಟರ್ಗೆ 31 ಲಕ್ಷ ರೂಪಾಯಿ. ಈ ಹಣ್ಣಿಗೆ 2,500 ರೂಪಾಯಿ ಅಂತ ನೀವೇನಾದ್ರೂ 4.25 ರೂಪಾಯಿ ಕೊಟ್ರೆ ನಿಮಗೂ ಲಾಭ ಬೇಕು ಅಂತ 4 ಕೋಟಿ ರೂಪಾಯಿ ಕೊಡಲ್ವಾ? ಅಲ್ಲಿಗೆ ಉಳಿದ ಲೆಕ್ಕದಂಗೆ 9,000 ರೂಪಾಯಿ ನೀವೇನಾದ್ರೂ ಟಾರ್ ಹಾಕಿದ್ರೆ ಒಂದೇ ಒಂದು ಮಳೆ ಬಂದು ರೋಡ್ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಆವಾಗ ಏನಾಗುತ್ತೆ? ಬಿಲ್ ಪೆಂಡಿಂಗ್ ಅಲ್ಲಿ ಇರುತ್ತೆ. ಕಾಮಗಾರಿ ಸರಿ ಇಲ್ಲ ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನಿಮ್ದೇ ತಪ್ಪು ಅಂತ ಗೊತ್ತಾದ್ರೆ ತೆಗೆದು ಜೈಲ್ಗೆ ಹಾಕ್ತಾರೆ. ಅದ್ರ ಬದಲು ನೀವೇ ಹಂಚ್ಕೊಂಡ್ರೆ ಲಾಭ ಕರೆಕ್ಟ್ ಆಗಿ ಸಿಗುತ್ತಾ? ಕೆಲಸ ಚೆನ್ನಾಗಾಗುತ್ತಾ? ಇವ್ನಿಗೆ ದುಡ್ಡು ಕೊಟ್ಟು ಗವರ್ಮೆಂಟ್ ಮೋಸ ಮಾಡೋದಕ್ಕಿಂತ ಗವರ್ಮೆಂಟ್ಗೆ ನೀವು ನಿಯತ್ತಾಗಿದ್ರೆ ಸಾಯೋವರೆಗೂ ನಿಮ್ಗೆ ಕೆಲಸ ಕಾಯಂ. ಬೇಡವಾ? ಬೇಡ ಅಂದ್ರೆ ಪರವಾಗಿಲ್ಲ, ಬಿಟ್ಬಿಡಿ. ಅಯ್ಯಯ್ಯೋ, 100% ಓಕೆ. ನಮ್ದಕ್ಕೆ ಬರ್ತಾವ್. ಓಕೆ, ಚಲೋ ಜಾಯಿಂಗೆ ಹಮಾರ ಕಾಮು. ಜೈರಾಮ್ ಜಿ ಕಿ ನಮಸ್ಕಾರ. ರಾಮ್ ರಾಮ್. ಬರ್ತೀವಪ್ಪ. ಎಷ್ಟ್ರೆ ಎಲ್ರಿ ಡಾಡಾಸು? ಎಲ್ಲ ಹೋದ್ರು. ಮತ್ತೆ ಡೀಲ್ಸು ಎಲ್ಲ ಇವನ್ ಹಾಳು ಮಾಡ್ಬಿಟ್ನಲ್ಲ. ತಿರ್ಗಾಕ ಬಂದೆ ನೀನು? ಕ್ಷಮೆ ಕೇಳ್ತೀನಿ, ಅದಕ್ಕೊಂದು ಮುಹೂರ್ತ ಫಿಕ್ಸ್ ಮಾಡಿ ಅಂತ ಕೇಳ್ಕೊಳಕ್ಕೆ. ನನಗೂ ನಮ್ಮ ತಂದೆಗೂ ಯಾವ ಸಂಬಂಧನೂ ಇಲ್ಲ, ಅದನ್ನ ಅವ್ರಿಗೂ ಹೇಳ್ಬಿಟ್ಟಿದ್ದೀನಿ. ಯಾವಾಗ ಇಟ್ಕೊಳ್ಳೋಣ? ನಮ್ಮ ಅಮ್ಮನ್ ಸತ್ತು ಹೋಗಿ ಒಂದೇ ಸಲ ಡುಮ್ಮನ್ಸ್ಬಿಡ್ತೀನಿ. ನನ್ನ ಸಾಯಿಸ್ತೀರಾ? ಸಾಧ್ಯನೇ ಇಲ್ಲ. ಯಾಕಂದ್ರೆ ನನಗೆ 85 ವರ್ಷ ಆಯಸ್ಸಂತೆ. ನನ್ನ ಹೆಂಡತಿ ಜಾತಕದ ಪ್ರಕಾರ ಇನ್ನು 7 ವರ್ಷ ಜಾಸ್ತಿ ಅಂತೆ. ಅದೇನೋ ಈಗ ಸದ್ಯಕ್ಕೆ ಶನಿ ಕಾಟ ಅಂತ ಹೇಳ್ತಿದ್ದಾರೆ, ಮುಂದಕ್ಕೆ ಅದು ಸರಿ ಹೋಗ್ಬಿಡುತ್ತಂತೆ. ಏಯ್, ನನ್ ತಲೆ ಕೆಡಿಸ್ಬಿಡ. ಇಲ್ಲ, ನಿನ್ ಯಾವಾಗ ಎತ್ಬಿಟ್ಟು ನನ್ಗೆ ಗೊತ್ತು ಕಣ. ಏಯ್, ಅಯ್ಯೋ ನನ್ನ ಮಾತು ಕೇಳಿ ಸರ್. ಸರ್ ಸರ್ ಬರಿ ಮೇಸ್ತೆ ಬರ್ರಿ ಸರ್. ಅಯ್ಯ, ನಾನು ಹೋಗ್ಬಿಟ್ರೆ ಸಾರಿ ಕೇಳೋರು ಯಾರು? ಎಂಗೇಜ್ಮೆಂಟ್ ಅಲ್ಲಿ ನೀವೇಲ್ವಾ ಡಲ್ ಆಗಿ ಕೂತಿದ್ದು? ನೀವು ತುಂಬಾ ಖುಷಿಯಾಗಿದ್ದೀರಾ. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗ್ಬಿಟ್ಟಾ? ವೆರಿ ಗುಡ್, ವೆರಿ ಗುಡ್, ಆಲ್ ದಿ ಬೆಸ್ಟ್. ಏಯ್, ಅದ್ಬಿಡಿ ಸರ್. ಈಗ ನಮ್ಮ ಸಾರಿ ಕಾರ್ಯಕ್ರಮ ಮುಗಿಸ್ಕೊಂಡ್ಬಿಟ್ರೆ ಟೆನ್ಷನ್ ಕ್ಲಿಯರ್ ಆಗ್ಬಿಡುತ್ತೆ. ಯಾಕೆ ಕಿರಿಚ್ತೀರಾ? ದಟ್ಕೊಡಿ, ನಾನು ಹಿಂಗೆ ಹೇಳಿದ್ದೇನು? ಮಾತು ಕೇಳ್ಬಿಟ್ಟು ನೋಡ್ರಿ, ಒಂದ್ ಕಣ್ಣಲ್ಲಿ ನೋಡಕ್ಕಾಗಲ್ಲ ನೋಡ್ರಿ. ವೆರಿ ಗುಡ್. ಇದೇನಿದು ಬಾಲ? ಚೆನ್ನಾಗಿ ಕಲರ್ ಮಾಡು. ಓಕೆ, ಬಾಯ್ 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 ಬಾಯ್. ಶಾ ದಿಕ್ ದಿಕ್ ಶಾ ಹೇಳಿ ಕಳ್ಸಿ ಸರ್. ನೀವು ಸ್ವಲ್ಪ ಹೇಳಿ. ನೋಡ್ರಿ ಮದೇ ತಿಂದ್ರ ನಮ್ಮನು ಟೆನ್ಷನ್ ಆಗ್ತಿರ ನನಗೆ. ಇವ್ನೊಳ್ಳೆ ನೆಂಟ್ರು ಬಂದಂಗ್ ಬಂದೈತನಲ್ರಿ. ಎಷ್ಟು ಇರ್ಬೇಕು ನಿಮ್ಗೆ ಪಿಟ್ಸು ಧೈರ್ಯ. ಪಿಟ್ಸ್ ಅಲ್ಲ, ಗಟ್ಸು. ನೀವ್ ಇದ್ಕೇನ್ ಕಮ್ಮಿ ಇಲ್ಲ. ಅವಾಗ ಪ್ರಾಕ್ಟೀಸ್ ಕೊಡ್ತಾನೆ ಇರಿ ನೀವು. ಲೆಕ್ಚರು. ಬಾಯಪ್ಪ. ಹೊಸು, ಸಂಜೆ ಬೇಗ ಬಮ್ಮ. ನೀನ್ ನೋಡಕ್ ಗಂಡಿನ ಕಡೆಯವ್ರು ಬರ್ತಾರೆ. ನನ್ನ ಮಾತು ಕೇಳ್ಬೇಕು ಅಂತ ಅನಿಸ್ಲಿಲ್ವಾ? ಕೇಳಿದ್ರೆ ಬರೋದು ಇಲ್ಲ ಅನ್ನೋ ಉತ್ತರ ತಾನೆ. ನೀವು ಬಲವಂತ ಮಾಡಿದ್ರೆ ನಾನ್ ಮನೆಗೆ ಬರಲ್ಲ. ಹೊಸು, ಮನೆಯವ್ರಿಗೆ ಇಷ್ಟ ಆಗ್ತಿರೋ ಹುಡುಗನ ಪ್ರೀತಿಸಿದಾಗ ಯಾರೇ ಆದ್ರೂ ಅವಳನ್ನ ರೂಮ್ ಕೊಡಕ್ಕೆ ಬಾಲ್ ಹಾಕ್ತಾರೆ. ನಾನು ಹಾಗೆ ಮಾಡಲ್ಲ. ಯಾಕೆ ಗೊತ್ತಾ? ನನ್ನ ಮಗಳ ಮೇಲೆ ನನಗಿರೋ ನಂಬಿಕೆ. ಪ್ರೀತಿ ನಂಬಿಕೆ ಅನ್ನೋ ಹೆಸರಲ್ಲಿ ವಿಷ ತಿನ್ಸೋ ಪ್ರಯತ್ನ ಮಾಡ್ತಿದ್ದೀರಾ. ಪ್ರೀತಿಯಿಂದ ತಿನ್ಸಿದ್ರೆ ವಿಷನೂ ಅಮೃತ ಆಗುತ್ತಮ್ಮ. ಒಟ್ನಲ್ಲಿ ನಮ್ ಪ್ರೀತಿಗೆ ಸಮಾಧಿ ಕಟ್ಟೋ ನಿರ್ಧಾರ ಮಾಡಿದಿರ ಅಲ್ಲ? ಎಲ್ಲಾರ ಪ್ರೀತಿನೂ ಪವಿತ್ರ ಅಮರ ಆಗ್ಬಿಟ್ಟಿದ್ರೆ ಗಲ್ಲಿಗೊಂದು ತಾಜ್ ಮಹಲ್ ಇರೋದು. ಹೋಗ್ಬಿಟ್ಟು ಬೇಗ ಬಾ. ಇನ್ನೇನ್ ಮಾಡೋದು? ನಿಮ್ ಮನೆಯವ್ರಿಗೆ ಪ್ರೀತಿ ಅರ್ಥ ಆಗತ್ತೆ ಅನ್ನೋ ನಂಬಿಕೆನೆ ಹೊರಟೋಯ್ತು. ಬರೀ ನೀನ ನೋಡ್ಬಿಟ್ರೆ, ತಾಂಬೂಲ ಬದಲಾಯಿಸ್ಕೊಂಡ್ಬಿಟ್ರೆ ಮದುವೆ ಆಗೋಗಲ್ಲ. ತಾಳಿ ಕಟ್ಟೋರ್ಗು ಟೈಮ್ ಇದೆ. ಆದ್ರೂ ನಿನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಬೇರೆ ಮುಂದೆ ಹೇಗೆ? ಅದಕ್ಕಿಂತ ಸಾಯೋದೇ ಒಳ್ಳೇದು. ವಸು, ವಸು ಪ್ಲೀಸ್. ವಸು, ಸಾವು ನಮ್ಮನ್ನು ಆರಿಸ್ಕೋಬೇಕು ವಸು, ನಾವು ಅದನ್ನ ಆರಿಸ್ಕೋಬಾರ್ದು. ಅಲ್ಲಿವರೆಗೂ ಬದುಕಿರ್ಬೇಕು. ಬಂದ ಕಷ್ಟನೆಲ್ಲ ಎದುರಿಸಿ ಗೆಲ್ಬೇಕು. ಅದು ನಮ್ ಧರ್ಮ, ನಮ್ ಕರ್ತವ್ಯ. ಅದು
ನನ್ನಿಂದ ಸಾಧ್ಯ ಇಲ್ಲ. ಸಾಧ್ಯ ಇದೆ. ನೀನ್ ಇವಾಗ ನೇರ ಮನೆಗೆ ಹೋಗಿ ಯಾರಿಗೂ ಬೇಜಾರು ಮಾಡ್ತೀನಿ ಎಂಗೇಜ್ಮೆಂಟ್ ಅಟೆಂಡ್ ಮಾಡು. ನೋ ವಸು ವಸು ಪ್ಲೀಸ್, ಅದರಿಂದ ನಿನಗೇನು ಮೈಲ್ಗೆ ಆಗೋದಿಲ್ಲ. ಅಕಸ್ಮಾತ್ ಬಂದವರು ನಿನ್ನ ನೋಡಿ ಒಪ್ಕೊಂಡ್ರು ಪರವಾಗಿಲ್ಲಮ್ಮ. ವಿವೇಕ್ ಪ್ಲೀಸ್. ಪ್ಲೀಸ್ ನೋಡು, ನಿನ್ನ ಹೆತ್ತವರು ಹಸೆ ಮನೆ ಹೊತ್ತುವರೆಗಾದ್ರೂ ಸಂತೋಷವಾಗಿರು. ಆಗ್ಲೂ ನಾವು ಒಂದಾಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಮಿನಿಟ್ ನೀನ್ ನನ್ನ ಹೆಣ ನೋಡ್ಬೇಕಾಗತ್ತೆ. ನಮ್ಮ ಅಜ್ಜಿ ತಾತ ನನಗೆ ಪ್ರೀತಿಸೋದನ್ನ ಹೇಳ್ಕೊಟ್ಟಿದ್ದಾರೆ. ಪ್ರೀತಿ ಅನ್ನೋದು ಪ್ರಾಣ ತೆಗೆಯೋದಿಲ್ಲ, ಕೊಡುತ್ತೆ. ಅಂದ್ಮೇಲೆ ಪ್ರೀತಿಸಿದವ್ರ ಕೈ ಬಿಡುತ್ತಾ? ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನೀನ್ ಮತ್ತೆ ನನ್ನ ಈ ಸ್ಥಿತಿಲಿ ನೋಡಲ್ಲ. ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಾ? ಇದೆ ತಾನೆ? ಒಬ್ಬ ಡೋಂಟ್ ವರಿ, ಒಬ್ಬ ಒಂದೇ ಒಂದು ಏಟು ಇಷ್ಟ ಆಟ ಆಡಿಸ್ತಿದೆ. ನೋಡ್ ಬಸು, ಬಂದೂರ್ ಮುಂದೆ ಹೀಗೆ ಮುಖ ಊದಿಸ್ಕೊಂಡಿರ್ಬೇಡ. ಅಮ್ಮ, ನಿಮ್ಮನ್ನೊಂದು ಪ್ರಶ್ನೆ ಕೇಳ. ಏನದು? ಎಂಗೇಜ್ಮೆಂಟ್ ಆದ್ಮೇಲೆ ಆ ಹುಡ್ಗಾನು